ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದಲ್ಲಿ ನವರಾತ್ರಿ ಕಾರ್ಯಕ್ರಮಕ್ಕೆ ಚಾಲನೆ. ದಸರಾ ಹಬ್ಬದ ನವರಾತ್ರಿ ಪ್ರಯುಕ್ತ ಕೋಲಾರ ಅಂಬೇಡ್ಕರ್ ನಗರದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ನವರಾತ್ರಿ ಸಂಗೀತ ಮತ್ತು ತತ್ವ ಭಜನೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಆವಣಿ ಕೃಷ್ಣಪ್ಪನವರು ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದ ಧರ್ಮದರ್ಶಿಗಳು, ಪಿವಿಸಿ ಸಂಘಟನೆಯ ಹಿರಿಯ ಮುಖಂಡರು ಆದ ಪಿವಿಸಿ ಕೃಷ್ಣಪ್ಪ, ಎಲ್ಐಸಿ ಸೂಪರ್ಡೆಂಟ್ ರಾಮಪ್ಪ, ನಿವೃತ್ತ ಪಿಡಿಒ ಕೃಷ್ಣಪ್ಪ, ಹರಿಕತೆ ಕಲಾವಿದರಾದ ನಾರಾಯಣಮ್ಮ, ಹಾರ್ಮೋನಿಯಂ ನಾಗರಾಜ್, ತಪಲಾ ಕಲಾವಿದರಾದ ರಾಮಕೃಷ್ಣಪ್ಪ ದೊಡ್ಡಿಗಾನಹಳ್ಳಿ, ಕಲಾವಿದರಾದ ಜಯಮ್ಮ, ಶಿವಣ್ಣ, ವಿನೋದ್, ಯೋಗೇಶ್, ಭಾವನಾ, ಕೀರ್ತನ ಮುಂತಾದವರು ಭಾಗವಹಿಸಿದ್ದರು. ತನುತೇಜ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಕುಂಕುಮ ಅಲಂಕಾರ ಸೇವಾ ತಂಡರು ಶ್ರೀಯುತ ರಾಮಪ್ಪನವರು ನಿವೃತ್ತ ಎಲ್ಐಸಿ ಅಧಿಕಾರಿಗಳು ಹಾಗೂ ಕುಟುಂಬಸ್ಥರು ನಾಳೆ ಕುಂಕುಮದ ಅಲಂಕಾರ ಸೇವೆಯನ್ನ ನೆರವೇರಿಸಿಕೊಟ್ಟಿದ್ದಾರೆ. ಸೌಂಡ್ ಸಿಸ್ಟಮ್ ವ್ಯವಸ್ಥೆ ಮಾಡಿರುವಂತಹ ಕೆ ಕಿರಣ್ ಕುಮಾರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ವೇದಿಕೆ ಹಾಗೂ ಎಲ್ಲ ನಮ್ಮ ವೆಂಕಟರಾಮ್ ಅವರಿಗೆ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ. ಇದು 7ನೇ ವರ್ಷದ ನವರಾತ್ರಿ ಉತ್ಸವ ಪ್ರಯುಕ್ತ ಮೊದಲನೇ ದಿನ ಬಹಳ ಯಶಸ್ವಿಯಾಗಿ ಸಂಪೂರ್ಣವಾಗಿ ಮುಕ್ತಾಯಗೊಂಡಿದೆ. ನಾಳೆ ಇದೇ ಸಮಯಕ್ಕೆ ಮತ್ತೆ
ಹೊಸ ಅಲಂಕಾರ. ಈ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ನವರಾತ್ರಿಯ ಒಂದು ಕಾರ್ಯಕ್ರಮಗಳನ್ನ 9 ದಿವಸಗಳ ಕಾಲ ಭಾರಿ ವಿಜೃಂಭಣೆಯಿಂದ ತಾಯಿ ಆಶೀರ್ವಾದದೊಂದಿಗೆ ಅವರ ಕುಟುಂಬ ಸಮೇತವಾಗಿ ಇನ್ನೂ ಅವರ ಅನುಯಾಯಿಗಳು ಎಲ್ಲರೂ ಸೇರಿ ಈ ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಮತ್ತೆ ರೇಣುಕ ಯಲ್ಲಮ್ಮ ತಾಯಿ ಅವರ ಆಶೀರ್ವಾದಗಳಿಗೆ ಅವರ ಅನಿಸಿಕೆಗಳಿಗೆ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಅವರು ಕೈಗೊಂಡಿರ್ತಕ್ಕಂಥ ಉತ್ಸಾಹ ಅದನ್ನು ಬೆಳೆದು ಇನ್ನು ಒಳ್ಳೆ ಮಟ್ಟಕ್ಕೆ ಅವರು ಏನು ಆಶೆ ಆಕಾಂಕ್ಷಿಸಿದ್ದಾರೆ ತಾಯಿ ದೇವಸ್ಥಾನದ ಬಗ್ಗೆ ಅದೆಲ್ಲ ಭಗವಂತ ತಾಯಿ ಚಾಮುಂಡೇಶ್ವರಿ ಯಲ್ಲಮ್ಮ ದೇವಿ ಅನುಗ್ರಹಿಸಿ ಈ ಒಂದು ಬೆಳವಣಿಗೆ ಕಾರಣಕರ್ತರಾಗಬೇಕು ಅಂತ ಆ ತಾಯಿ ಮತ್ತು ಅವರ ಕುಟುಂಬಕ್ಕೆ ಆಯಾ ಐಶ್ವರ್ಯ ಭಾಗಗಳನ್ನು ನೀಡಿ ಈ ನವರಾತ್ರಿ ಕಾರ್ಯಕ್ರಮ ಸುಸೂತ್ರವಾಗಿ 9 ದಿನ ನಡೆಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಶ್ರೀಯುತ ರೇಣುಕ ಯಲ್ಲಮ್ಮ ದೇವಿಯ ಸನ್ನಿಧಿಯಲ್ಲಿ ಸುಮಾರು 7 ವರ್ಷಗಳಿಂದ ಸತತವಾಗಿ ನವರಾತ್ರಿ ಆರಂಭ ಪ್ರತಿ ವರ್ಷವೂ ಸಹ ಬಹಳ ವಿಶೇಷವಾಗಿ ನಡೀತಾ ಇರುವುದರಿಂದ ಈ ವರ್ಷವೂ ಸಹ ಈ ದಿವಸ ಪ್ರಾರಂಭೋತ್ಸವ ನಡೀತಾ ಇದೆ. ಆ ರೇಣುಕ ಯಲ್ಲಮ್ಮ ದೇವಿ ಎಲ್ಲರಿಗೂ ಬುದ್ಧಿಶಕ್ತಿಯನ್ನು ಕೊಟ್ಟು ಇದೇ ರೀತಿಯಾಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿ. ಇಂತಹ ಒಂದು ನಮ್ಮ ಕೃಷ್ಣಪ್ಪನವರು, ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಶಾರದಮ್ಮನವರು, ಅವರ ಮಕ್ಕಳು, ಅವರ ಕುಟುಂಬಸ್ಥರು ಅವರಿಲ್ಲದೆ ಈ ಕಾರ್ಯಕ್ರಮ ಇಲ್ಲಿಲ್ಲ. ಯಾಕೆಂತ ಹೇಳಿದ್ರೆ ಈ ಒಂದು ಸನ್ನಿಧಿಯನ್ನು ನಿರ್ಮಾಣ ಮಾಡಿ ಪ್ರತಿ ವರ್ಷವೂ ಯಾವುದೋ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಬಹಳ ವಿಶೇಷವಾಗಿ ಭಕ್ತಿಯಿಂದ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅವ್ರಿಗೂ ಸಹ ಇನ್ನೂ ಹೆಚ್ಚು ಹೆಚ್ಚು ಆ ರೇಣುಕ ಯಲ್ಲಮ್ಮ ದೇವಿ ಇದೇ ರೀತಿಯಾಗಿ ಬುದ್ಧಿಶಕ್ತಿಯನ್ನು ಕೊಟ್ಟು ಅವರಿಗೆ ಅಷ್ಟ ಐಶ್ವರ್ಯ ಭೋಗ ಭಾಗ್ಯಗಳನ್ನು ಕೊಟ್ಟರೆ ಅವರು ಸಹ ಪ್ರತಿ ವರ್ಷ ಇದೇ ರೀತಿಯಾಗಿ ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ಪ್ರತಿ ವರ್ಷ ನವರಾತ್ರಿ ಪೂಜೆ ಏನು ನಡೀತದೋ ಅದರಂತೆ ಈ ವರ್ಷವೂ ಸಹ 8ನೇ ವರ್ಷ 7ನೇ ವರ್ಷ ಪ್ರಾರಂಭದ ಮೊದಲನೇ ದಿನ. ಈ ದಿನ ಈ ನವರಾತ್ರಿ ಪೂಜೆಗಳಿಗೆ ವಿಡಿಯೋ ಆಡಿಯೋ ಪಾತ್ರಕರ್ತರ ಬಗ್ಗೆ ತರುವರಿಲ್ಲ ಅಂತಂದರೆ ಕಾರ್ಯಕ್ರಮನೇ ಇಲ್ಲ ಅಂತ ಅರ್ಥ. ಅದೇ ರೀತಿ ಇಲ್ಲಿ ದೇವಸ್ಥಾನದ ಬಗ್ಗೆ ಅರ್ಚಕರು ಮಾಮೂಲಿ ಮಾಡೋದನ್ನು ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಸ್ವಚ್ಛತೆ ಬಗ್ಗೆ, ಪೂಜಾ ಕಾರ್ಯಕ್ರಮಗಳ ಬಗ್ಗೆ, ವಿನೋದ, ಪಾವನ, ಕೀರ್ತನ, ಯೋಗೀಶ್ ಇವರು ತಂಡ ಇದ್ದರೆ ಇಲ್ಲಿ ಸ್ವಚ್ಛತೆ ಬಗ್ಗೆ ಇಲ್ಲ ಅಂತಾನೆ ಅರ್ಥ. ದಯವಿಟ್ಟು ಹಿಂಗಾಗೋದು ಬೇಡ. ಒಬ್ಬರಿಗೊಬ್ಬರು ಇಡೀ ನಗರದ ಎಲ್ಲ ಜನತೆಗೆ ನಾಗರಿಕ ಬಂಧುಗಳು ಭಕ್ತಾದಿಗಳು ರೇಣುಕ ಯಲ್ಲಮ್ಮ ದೇವಾಲಯದ ಕಡೆ ಗಮನ ಕೊಡಬೇಕು. ನಾವಿಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ದೇನಲ್ಲ, ಟ್ರಸ್ಟ್ ಮುಖಾಂತರ ಮಾಡ್ತಾ ಇದ್ದೀವಿ. ಆ ತಾಯಿ ಎಲ್ರಿಗೂ ಒಳ್ಳೇದಾಗಲಿ, ಒಳ್ಳೆ ವಿದ್ಯೆ ಬುದ್ಧಿ ಕೊಡ್ಲಿ, ಒಳ್ಳೆ ದೇವರ ಕಾರ್ಯಕ್ರಮ ನಡೀಲಿ ಅಂತ ಆಸೆ ಅಷ್ಟೇ. ನೆರವೇರ್ತಕ್ಕಂಥದ್ದು ತಾವೆಲ್ಲರೂ ಯಾಕೆ ಬೇಕು, ಯಾಕೆ ಈ ಭಜನೆ ಕಾರ್ಯಕ್ರಮ ಬೇಕು ಅನ್ನೋದಾದ್ರೆ ಇಡೀ ದೇಶವೆಲ್ಲ ಒಳ್ಳೆ ಮಳೆ, ಒಳ್ಳೆ ಬೆಳೆ, ಒಳ್ಳೆ ಆರೋಗ್ಯವಾದಂಥ ಜನಗಳಿಗೆ ಆ ದೇವರು ಕೊಟ್ಟು ಆ ಭಾಗ್ಯ ಕೊಡಲಿ ಅಂತೇಳಿ ಈ ನಾವು ನವರಾತ್ರಿ ವಿಶೇಷ ಪೂಜೆಗಳನ್ನ ಅತಿ ಹೆಚ್ಚಿಗೆ ಮಾಡ್ತಾ ಇದ್ದು ಮಾಡುವಂಥ ಕೆಲಸ